ಯುವಕರಿಂದ ವಯೋವೃದ್ಧರವರೆಗಿನ ಭಕ್ತ ಸಮೂಹ. ವಿಠ್ಠಲನ ನಾಮಸ್ಮರಣೆ, ಶಿವನ ಕ್ಷೇತ್ರದಿಂದ ವಿಠೋಬನ ಕ್ಷೇತ್ರಕ್ಕೆ ಕಾಲ್ನಡಿಗೆಯ ಪಯಣ. ಭಕ್ತ ಸಮೂಹ ಒಟ್ಟಾಗಿ ಸತತ 38 ವರ್ಷಗಳಿಂದ ವರ್ಷಕ್ಕೊಮ್ಮೆ ದೇವರ ಸನ್ನಿಧಿಗೆ ನಡೆದು ಸಾಗುವ ಕಾರ್ಯಕ್ರಮ. ಇದು ವಿಠ್ಠಲನ ಭಕ್ತರ ಪಾದಯಾತ್ರೆಯ ಝಲಕ್. ಹಳಿಯಾಳ ತೆರಗಾಂವದ ಹರಿಭಕ್ತ ಪಂಡರೀನಾಥ್ ಕೇದಾರಿ ಅಮೃತ ತಹಶೀಲ್ದಾರ್ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರ ಗೋಕರ್ಣದಿಂದ ಶ್ರೀ ಕ್ಷೇತ್ರ ಪಂಡರಾಪುರದವರೆಗೆ 38ನೇ ಆಷಾಢ ದಿಂಡಿ ಪಾದಯಾತ್ರೆ ಶುಕ್ರವಾರ ಗೋಕರ್ಣ ಮೇಲಿನಕೇರಿಯಲ್ಲಿರುವ ಪಾಂಡುರಂಗ ರುಕ್ಮಾಯಿ ಮಂದಿರದಿಂದ ಪ್ರಾರಂಭವಾಯಿತು. ಪ್ರತಿ ವರ್ಷ ಜ್ಯೇಷ್ಠ ಮಾಸದ ಶುಕ್ಲ ಏಕಾದಶಿಯ ದಿನದಂದು ಸಂಜೆ ಗೋಕರ್ಣಕ್ಕೆ ಆಗಮಿಸಿ ಕೌಸ್ತುಭ ಮಹಾರಾಜರವರ ದಿವ್ಯ ಸಾನ್ನಿಧ್ಯದಲ್ಲಿ ಗ್ರಂಥರಾಜ ಜ್ಞಾನೇಶ್ವರಿ ಪಾರಾಯಣ, ಪ್ರಾಸ್ತಾಪನೆ ಮತ್ತಿತರ ವಿವಿಧ ದೈವಿಕ ಕಾರ್ಯಕ್ರಮಗಳ ನೆರವೇರಿಸಿದ ಬಳಿಕ ದ್ವಾದಶಿಯ ದಿನದಂದು ಮುಂಜಾನೆ ಸಮುದ್ರ ಸ್ನಾನ, ಕೋಟಿ ತೀರ್ಥ ಸ್ನಾನ ಮಾಡಿ ಮಹಾಗಣಪತಿ, ಮಹಾಬಲೇಶ್ವರ ಮಂದಿರಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ ಬಳಿಕ ಪಾಂಡುರಂಗ ರುಕ್ಮಾಯಿ ಮಂದಿರಕ್ಕೆ ತೆರಳಿ ಪಾದಯಾತ್ರೆ ಪ್ರಾರಂಭವಾಗುವ ವಾಡಿಕೆಯಾಗಿದ್ದು, ಅದರಂತೆ ಈ ವರ್ಷವೂ ನಡೆಯಿತು. ನಿರಂತರವಾಗಿ 37 ವರ್ಷಗಳಿಂದ ಈ ಪಾದಯಾತ್ರೆ ನಡೆಯುತ್ತಿದ್ದು, ಈ ಬಾರಿ 38ನೇ ವರ್ಷದ್ದಾಗಿದೆ. 1 ತಿಂಗಳ ಕಾಲ ಕಾಲ್ನಡಿಗೆಯಲ್ಲೇ ಭಕ್ತರು 800 ಕಿಲೋಮೀಟರ್ ಹೆಚ್ಚಿನ ದೂರವನ್ನ ಕ್ರಮಿಸಿ ಆಷಾಢ ಶುಕ್ಲ ನವಮಿಯಂದು ಅಂದ್ರೆ ಈ ವರ್ಷ ಜುಲೈ 23ಕ್ಕೆ ಶ್ರೀ ಕ್ಷೇತ್ರ ಪಂಡರಾಪುರಕ್ಕೆ ತಲುಪಿ ಪಾದಯಾತ್ರೆ ಮುಕ್ತಾಯಗೊಳಿಸಲಿದ್ದಾರೆ. ವಿಶೇಷ ದಿನವಾದ ಏಕಾದಶಿಯಂದು ವಿಠ್ಠಲನಿಗೆ ಪೂಜೆ ನೆರವೇರಿಸುವುದರೊಂದಿಗೆ ಪಾದಯಾತ್ರೆ ಸಂಪನ್ನವಾಗಲಿದೆ. ಚಿಕ್ಕ ಮಕ್ಕಳಿಂದ ಯುವಕರು ವಯೋವೃದ್ಧರವರೆಗೂ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವುದು ವಿಶೇಷವಾಗಿದ್ದು, ಈ ಯಾತ್ರೆ ಸಾಗುವ ಮಾರ್ಗದಲ್ಲಿ ಮುಂಜಾನೆ, ಮಧ್ಯಾಹ್ನ, ಸಂಜೆ ತಲುಪುವ ಆಯಾ ಊರಿನವರು ತಿಂಡಿ, ಊಟ, ಸಂಜೆ ವಸತಿ ವ್ಯವಸ್ಥೆಯನ್ನ ಕಲ್ಪಿಸುತ್ತಾರೆ. ಅಲ್ಲದೆ ಉಳಿದುಕೊಂಡ ಊರಿನಲ್ಲಿ ದೇವರ ನಾಮಸ್ಮರಣೆ, ದೈವಿಕ ಕಾರ್ಯ ಪೂರೈಸಿ ಮುಂದಿನ ಪ್ರಯಾಣ ಮಾಡ್ತಾರೆ. ಹಾಲಿ ಈ ಯಾತ್ರೆಯಲ್ಲಿ 150ಕ್ಕೂ ಹೆಚ್ಚು ಭಕ್ತರಿದ್ದು, ಮುಂದಿನ ಮಾರ್ಗದಲ್ಲಿ ಮತ್ತಷ್ಟು ಜನ ಸೇರಿಕೊಳ್ಳಲಿದ್ದು, ಒಟ್ಟು 500ಕ್ಕೂ ಹೆಚ್ಚು ಜನ ಪಾಲ್ಗೊಳ್ಳಲಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಯಲ್ಲಾಪುರ ತಾಲೂಕಿನ ಕರಡೊಳ್ಳಿಯಲ್ಲಿ ಗ್ರಾಮಸ್ಥರ ಕೋರಿಕೆಯಂತೆ ಯಲ್ಲಾಪುರದ ಉದ್ಯಮಿ ಬಾಲಕೃಷ್ಣ ನಾಯಕ್ ಅವರು ಈ ಗ್ರಾಮದಲ್ಲಿ ತಮ್ಮ ಸ್ವಂತ ಖರ್ಚಿನಲ್ಲಿ ಕೊಳವೆ ಬಾವಿ ಕೊರೆಸಿಕೊಡುವ ಮೂಲಕ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಿಕೊಟ್ಟಿದ್ದಾರೆ. ಬಾಲಕೃಷ್ಣ ನಾಯಕ್ ಅವರ ಈ ಸೇವಾ ಕಾರ್ಯಕ್ಕೆ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗಿದೆ. ಕೆಲ ದಿನಗಳ ಹಿಂದೆ ಉದ್ಯಮಿ ಬಾಲಕೃಷ್ಣ ನಾಯಕ್ ಅವರನ್ನ ಭೇಟಿಯಾದ ಕರಡೊಳ್ಳಿ ಗ್ರಾಮಸ್ಥರು ತಮ್ಮ ಗ್ರಾಮದಲ್ಲಿ ಕುಡಿಯುವ ನೀರಿನ ಅಭಾವವಿದೆ. ಗ್ರಾಮದಲ್ಲಿ ಹಿಂದುಳಿದ ಗೌಳಿ ಸಮುದಾಯದ ಜನರು ವಾಸಿಸುತ್ತಿದ್ದು, ಇಲ್ಲಿನವರ ನೀರಿನ ಬವಣೆ ನೀಗಿಸಿಕೊಡುವಂತೆ ಮನವಿ ಮಾಡಿದ್ರು. ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಬಾಲಕೃಷ್ಣ ನಾಯಕ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಕೊಳವೆ ಬಾವಿಯನ್ನ ನಿರ್ಮಿಸಿಕೊಟ್ಟಿದ್ದಾರೆ. ಕರಡೊಳ್ಳಿಯಲ್ಲಿ ಮೊದಲು ಕೊರೆದ ಕೊಳವೆ ಬಾವಿಯಲ್ಲಿ ನೀರು ಬರಲಿಲ್ಲ. 200 ಅಡಿ ಕೊರೆದ್ರೂ ನೀರು ಕಾಣದೆ ವಿಫಲವಾಯಿತು. ಆದ್ರೂ ಗ್ರಾಮಕ್ಕೆ ನೀರಿನ ವ್ಯವಸ್ಥೆ ಕಲ್ಪಿಸಲೇಬೇಕು ಎಂಬ ಛಲದಿಂದ ಬಾಲಕೃಷ್ಣ ನಾಯಕ್ ಅವರು ಮತ್ತೊಂದು ಕೊಳವೆ ಬಾವಿ ಕೊರೆಯಿಸಿ ಈ ಕೊಳವೆ ಬಾವಿಯಲ್ಲಿ ನೀರು ಉಕ್ಕಿ ಬಂದಿದ್ದು 3.5 ಇಂಚು ನೀರು ದೊರೆತ ಈ ಕ್ಷಣವನ್ನ ಗ್ರಾಮಸ್ಥರು ಖುಷಿಯಿಂದ ಸಂಭ್ರಮಿಸಿದ್ರು. ತಮ್ಮ ಗ್ರಾಮದ ಬಹುದಿನಗಳ ಬೇಡಿಕೆಯನ್ನ ಈಡೇರಿಸಿದ್ದ ಬಾಲಕೃಷ್ಣ ನಾಯಕ್ ಅವರ ಸೇವಾ ಕಾರ್ಯವನ್ನ ಗ್ರಾಮಸ್ಥರು ಸಂತಸದಿಂದ ಕೊಂಡಾಡಿದ್ದಾರೆ. ನೀರಿನ ಸೌಲಭ್ಯ ಒದಗಿಸಿದ ಬಾಲಕೃಷ್ಣ ನಾಯಕ್ ಅವರನ್ನ ಗ್ರಾಮಸ್ಥರು ಸನ್ಮಾನಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಜಿಎನ್ ಭಟ್, ತಟ್ಟಿಗದ್ದೆ, ಯಲ್ಲಾಪುರ.